ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ನಾವು ಒಂದು ಕ್ಯಾಪಿಟಲ್ ಅಸೆಟ್ನ ಅದು ಶಾರ್ಟ್ ಟರ್ಮ ಲಾಂಗ್ ಟರ್ಮ್ ಅಂತ ಹೇಗೆ ಗೊತ್ತಾಗತ್ತೆ ಅಂತಂದರೆ ದಿಸ್ ಇಸ್ ದಿ ಮೆಥಡ್ ವಾಟ್ ವಿ ಹ್ಯಾವ್ ಟು ಯೂಸ್. ಸೊ ಅದರಲ್ಲಿ ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ನ ಡಿವೈಡ್ ಮಾಡಿದ್ದಾರೆ. ಅದರ ನೇಚರ್ ಮೇಲೆ ವಿ ಆರ್ ಗೋಯಿಂಗ್ ಟು ಡಿವೈಡ್ ದೆಮ್ ಇಂಟು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್. ಸೇ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ತೊಗೊಳ್ಳಿ, ಫಿನಾನ್ಷಿಯಲ್ ಅಸೆಟ್ಸ್ ಅಂತಿದೆ. ಎನಿ ಕೈಂಡ್ ಆಫ್ ಲಿಸ್ಟೆಡ್ ಶೇರ್ಸ್, ಲಿಸ್ಟೆಡ್ ಡಿಬೆಂಚರ್ಸ್, ಮ್ಯೂಚುವಲ್ ಫಂಡ್ಸ್ ಆ ಥರ ಎಲ್ಲ ಕೊಟ್ಟಿದ್ರೆ ಅದೇನಾದರೂ ಒಂದು ಪರ್ಸನ್ ಅಥವಾ ಅಸೆಸ್ಸಿ ಹತ್ರ ಇಫ್ ದೇ ಆರ್ ಹೆಲ್ಡಿಂಗ್ ಇಟ್ ಫಾರ್ ಲೆಸ್ ದ್ಯಾನ್ 1 year, ಒಂದು ವರ್ಷಕ್ಕಿಂತ ಒಳಗಡೆ ಇತ್ತು ಅಂದರೆ ಡೇಟು, ಸೇ ಫಾರ್ ಎಕ್ಸಾಂಪಲ್ June 1st ತೊಗೊಂಡಿದ್ದಾರೆ, ಅಕ್ಟೋಬರ್ ಅದನ್ನು ಮಾರ್ಬಿಟ್ಟಿದ್ದಾರೆ. ಸೊ ಅವಾಗ ಅವ್ರಿಗೆ ಇದ್ದಿದ್ದು ಜೂನಿಂದ ಅಕ್ಟೋಬರ್ ಮಾತ್ರ ಆ ಅಸೆಟ್ಟು. ಸೊ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಸೊ ವಿಚ್ ಇಸ್ ಯೂಸ್ಡ್ ಅಥವಾ ವಿಚ್ ಇಸ್ ಹೆಲ್ಡ್ ಫಾರ್ ಒಂದು ವರ್ಷಕ್ಕಿಂತ ಒಳಗಡೆ ಯೂಸ್ ಮಾಡಿದರೆ ವಾಟ್ ಎವರ್ ದ ಮೆನ್ಷನ್ಡ್ ಅಸೆಟ್ಸ್ ಹಿಯರ್. ಸೊ ಈ ಅಸೆಟ್ಸ್ನ ಒಂದು ವರ್ಷದಿಗಿಂತ ಒಳಗಡೆ ಯೂಸ್ ಮಾಡಿದರೆ ವಿ ವಿಲ್ ಬಿ ಕಾಲಿಂಗ್ ದೆಮ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಅರ್ಥ ಆಯ್ತಾ? ನೆಕ್ಸ್ಟು, ಇಫ್ ಇಟ್ ಇಸ್ ಯೂಸ್ಡ್ ಮೋರ್ ದ್ಯಾನ್ 1 year, ವೈಸ್ ವರ್ಸ್ ಆಫ್ ದಿಸ್. If it is used more than 1 year, it will be treated as long term capital asset. ಅರ್ಥ ಆಯ್ತಾ? ಫಿನಾನ್ಷಿಯಲ್ ಅಸೆಟ್ಸ್ ಅಂದರೆ ಯಾವುದೇ ಅಸೆಟ್ ಆಗಿರ್ಬೋದು, ಇಫ್ ಇಟ್ ಇಸ್ ಯೂಸ್ಡ್ ಲೆಸ್ ದ್ಯಾನ್ 1 year, you have to treat them as short term capital asset, and if it is more than 1 year, you have to treat them as long term capital assets. ಅರ್ಥ ಆಯ್ತಾ? ನೆಕ್ಸ್ಟು depreciable assets. Depreciable assets, always you need to treat it as short term capital assets. So depreciable assets ಅಂದರೆ say for example ಫರ್ನಿಚರ್ ಆಗಿರ್ಬೋದು, ಮೋಟಾರ್ ಕಾರ್ ಆಗಿರ್ಬೋದು, ಇದೆಲ್ಲ ಡಿಪ್ರಿಸಿಯೇಷನ್ ಆಗುವಂಥ ಅಸೆಟ್ಸ್. ಸೊ ಅಂಥ ಅಸೆಟ್ಸ್ನ ವೆದರ್ ಇಟ್ ಇಸ್ ಯೂಸ್ಡ್ ಫಾರ್ ಮೋರ್ ದ್ಯಾನ್ 1 year ಆರ್ ಲೆಸ್ ದ್ಯಾನ್ 1 year ಆರ್ ವಾಟ್ ಎವರ್ ದ ಇಯರ್ ಮೇ ಬಿ, ಯು ಹ್ಯಾವ್ ಟು ಆಲ್ವೇಸ್ ಕನ್ಸಿಡರ್ ಇಟ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಆಲ್ ದ ಡಿಪ್ರಿಸಿಯಬಲ್ ಅಸೆಟ್ಸ್, ಎಲ್ಲ ಡಿಪ್ರಿಸಿಯಬಲ್ ಅಸೆಟ್ಸ್ನೂ ಸಹ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತಲೇ ಕನ್ಸಿಡರ್ ಮಾಡಬೇಕು. ಓಕೆ, ನೆಕ್ಸ್ಟು ಅದನ್ನು ಬಿಟ್ಟು ಮೇಲ್ಗಡೆ ಮೆನ್ಷನ್ ಮಾಡಿರೋಂಥ 2 ಅಸೆಟ್ಸ್ನ ಬಿಟ್ಟು ಎನಿ ಅದರ್ ಅಸೆಟ್ಸ್ ವಿಚ್ ಆರ್ ಯೂಸ್ಡ್ ಅಥವಾ ವಿಚ್ ಆರ್ ಹೆಲ್ಡ್ ಲೆಸ್ ದ್ಯಾನ್ 3 years ಆಗಿದ್ದರೆ ಶಾರ್ಟ್ ಟರ್ಮ್ ಅಂತ ತೊಗೊಳ್ತೀವಿ. ಇಫ್ ಇಟ್ ಇಸ್ ಯೂಸ್ಡ್ ಮೋರ್ ದ್ಯಾನ್ 3 years ಲಾಂಗ್ ಟರ್ಮ್ ಅಂತ ಟ್ರೀಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಇದಿಷ್ಟನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಮೀನಿಂಗು, ಟೈಪ್ಸು, ಮತ್ತು ಯಾವ್ಯಾವ್ದನ್ನ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ, ಮತ್ತು ಹೇಗೆ ನಾವು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ ಡಿಟರ್ಮೈನ್ ಮಾಡೋದು. ಬೈ ದೀಸ್ ಕಂಡೀಷನ್ಸ್ ವಿ ಕ್ಯಾನ್ ಫೈಂಡ್ ಔಟ್ ವೆದರ್ ದೇ ಬಿಲಾಂಗ್ಸ್ ಟು ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್. Next, I'll be sending you the picture of format for computing taxable income from capital gain. A format na barkoli. Then I will send one problem. So we can solve the problem for 6 marks. How to find out whether the given assets are of short term athwa long term anta. So adana problem start ಮಾಡೋಣ. Okay.